ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಹಾರಮದನ್. ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ? ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಎಲ್ಲರೂ ಮಕರ ಸಂಕ್ರಾಂತಿ ಅಂದರೆ ನಮ್ಮ ವರ್ಷದ ಮೊದಲನೇ ಹಬ್ಬ. ಈ ವರ್ಷದ ಮೊದಲನೇ ಹಬ್ಬವನ್ನು ಸಂಭ್ರಮಿಸಿ ಎಲ್ಲರೂ ಸಂತೋಷದಿಂದ ವರ್ಷ ಪೂರ್ತಿ ಇದೇ ಥರ ಇರೋಣ ಅಂತ ಹಾರೈಸ್ತಾ ನಿಮ್ಮ ಮುಂದೆ ನಾನು ಒಂದು ಹೊಸ ವಿಡಿಯೋದೊಂದಿಗೆ ಬಂದಿದ್ದೀನಿ. ಮತ್ತು ಸ್ನೇಹಿತರೆ, ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ಏನಂದರೆ, ಇನ್ನು ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ನನ್ನ ಚಾನಲನ್ನು ಎಲ್ಲರಿಗೂ ಶೇರ್ ಮಾಡೋ ಮುಖಾಂತರ ನನಗೆ ಸಪೋರ್ಟ್ ಮಾಡ್ಕೊಳ್ಬೇಕು ಅಂತ ಹೇಳಿಬಿಟ್ಟು ಕೇಳ್ಕೊಳ್ತಾ ಟೈಮ್ ವೇಸ್ಟ್ ಮಾಡದೆ ವಿಡಿಯೋಗೆ ಹೋಗೋಣ. ಸ್ನೇಹಿತರೆ, ಇವತ್ತು ನಿಮಗೆಲ್ಲ ಗೊತ್ತಿರೋ ಥರನೇ ರೆವೆನ್ಯೂ ಡಿಪಾರ್ಟ್ಮೆಂಟ್ ಯಾವ ಥರ ಆಗಿದೆ ಅಂತಂದರೆ ಅದು ಹೇಳಲಿಕ್ಕೂ ಊಹೆ ಮಾಡಲಿಕ್ಕೂ ಆಗ್ತಾಯಿಲ್ಲ. ಆ ರೇಂಜಿಗೆ ಹೋಗ್ಬಿಟ್ಟಿದೆ ನಮ್ಮ ರೆವೆನ್ಯೂ ಡಿಪಾರ್ಟ್ಮೆಂಟ್. ಒಂದು ಕಡೆಗೆ ಪ್ರಾಪರ್ಟಿ ಟ್ಯಾಕ್ಸ್ ಒಂದು ಕಡೆಗಾದರೆ ಈ ಖಾತಾ ಅನ್ನೋ ಕಾನ್ಸೆಪ್ಟ್ ಒಂದು ತಂದಿದ್ದಾರೆ. ಈ ಪ್ರಾಪರ್ಟಿ ಟ್ಯಾಕ್ಸ್ ಬಂದುಬಿಟ್ಟು ಬೇರೆ ವರ್ಷಗಳಿಗಿಂತ ಕಂಪೇರ್ ಮಾಡಿದ್ರೆ ನಿಯರ್ಲಿ 200 to 225% ರಿವೈಸ್ ಆಗಿದೆ. ಯಾಕಂದರೆ ಜನಗಳಿಗೆ ಅದು ಗೊತ್ತಾಗ್ತಾ ಇಲ್ಲ. ಯಾಕಂದರೆ ಎಷ್ಟೋ ಜನ ಪೇ ಮಾಡಿಲ್ಲ, ಅದರಿಂದ ಗೊತ್ತಾಗ್ತಾ ಇಲ್ಲ. ಅದು ಸಂಕ್ಷಿಪ್ತವಾಗಿ ನಾನು ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೇನೆ. ಇವತ್ತು ಬಂದುಬಿಟ್ಟು ಈ ಖಾತೆಗೆ ಸ್ವಲ್ಪ ಜನಗಳಿಗೆ ನಮ್ಮ ಬೆಂಗಳೂರಿನ BBMP ಅಂದರೆ ನಮ್ಮ ಬೆಂಗಳೂರು ಮಹಾನಗರ ಪಾಲಿಕೆ ಸ್ವಲ್ಪ ನೆಮ್ಮದಿಯನ್ನು ಕೊಟ್ಟಿದೆ. ಏನಂತ ಅಂದರೆ, ಖಾತೆನೇ ಇಲ್ಲದೆ ಇರೋವಂಥ ಸುಮಾರು 5 ಲಕ್ಷ ಪ್ರಾಪರ್ಟಿಗೆ ನಮ್ಮ ಬೆಂಗಳೂರಿನಲ್ಲಿ ಅಂದರೆ ನಮ್ಮ ಮಹಾನಗರ ಪಾಲಿಕೆ ಲಿಮಿಟ್ಗೆ ಒಳಗೊಂಡಿರುವಂತಹ 5 ಲಕ್ಷ ಪ್ರಾಪರ್ಟಿಗಳಿಗೆ ಖಾತೆನೇ ಇರಲಿಲ್ಲ. ಅಂಥ ಪ್ರಾಪರ್ಟಿಗಳು ಕೂಡ ಖಾತೆ ಮಾಡಬೇಕು ಅಂತ ಹೇಳಿಬಿಟ್ಟು ಮಾನ್ಯ ಮುಖ್ಯಮಂತ್ರಿಗಳ ಮತ್ತು ನಮ್ಮ ಮಾನ್ಯ DCM ಸಾಹೇಬರು ಮತ್ತು ರೆವೆನ್ಯೂ ಮಿನಿಸ್ಟರ್ ಎಲ್ಲರೂ ಇದು ಮಾಡಿ ಅದೊಂದು ಡಿಸಿಷನ್ ತೊಗೊಂಡಿದ್ದಾರೆ. ತುಂಬಾ ಥ್ಯಾಂಕ್ಸ್ಫುಲ್ ಹೇಳಬೇಕು ಅವರಿಗೆ. ಯಾಕಂತಂದರೆ ಒಂದು ಎಷ್ಟೋ ಜನ ಖಾತೆ ಮಾಡ್ಕೊಂಡಿಲ್ಲ, ಬರೀ ಗಿಫ್ಟ್ ಡೀಡು ಸೇಲ್ ಡೀಡು ಅನ್ನೋ ಥರ ಮಾಡ್ಕೊಂಡಿದ್ದಾರೆ. ಇದರಲ್ಲಿ ಹೋಗ್ತಾ ಇದ್ದಾರೆ. ಇವತ್ತು ಅಂಥ ಸೈಟ್ಗಳಿಗೆಲ್ಲನೂ ಖಾತೆ ಮಾಡ್ಕೊಳ್ಳಿಕ್ಕೆ ಒಂದು ಸದಾವಕಾಶನ ನಮ್ಮ ಕರ್ನಾಟಕ ಗೌರ್ನಮೆಂಟ್ ಕೊಟ್ಟಿದೆ ಅಂತಂದರೆ ತುಂಬಾ ಖುಷಿ ಪಡೋ ವಿಷಯ. ಸ್ನೇಹಿತರೆ, ಏನು ಮಾಡಬೇಕಾಗಿಲ್ಲ, ನೀವೆಲ್ಲೂ ಹೋಗಿ ಅಲಿಬೇಕಾಗಿಲ್ಲ, ಯಾವುದೇ ಆಫೀಸಿಗೆ ವಿಸಿಟ್ ಮಾಡಬೇಕಾಗಿಲ್ಲ. ನೀವು ಒಂದೇ ಒಂದು ಕೆಲಸ ಮಾಡಬೇಕು. ಏನಂತ ಅಂದರೆ, ನಮ್ಮ ಇವರು BBMP ಲಿಮಿಟಿಂದ ಒಂದು ವೆಬ್ಸೈಟನ್ನು ಲಾಂಚ್ ಮಾಡಿದ್ದಾರೆ. ಆ ವೆಬ್ಸೈಟನ್ನು ನಾನು ಡಿಸ್ಕ್ರಿಪ್ಷನ್ನಲ್ಲಿ ಹಾಕ್ತೇನೆ. ಏನಂತ ಅಂದರೆ, ಆ ವೆಬ್ಸೈಟಿಗೆ ಹೋಗ್ಬಿಟ್ಟು ನೀವು ಅಲ್ಲಿ ಏನೇನು ಡೀಟೇಲ್ಸ್ ಕೇಳುತ್ತೆ ಅದನ್ನು ಹಾಕಿದ್ರೆ ಖಂಡಿತ ನೀವು ಕೂತ್ಕೊಂಡು 5 ನಿಮಿಷದಲ್ಲೇ ನಿಮ್ಮ ಈ ಖಾತೆನ ಅಪ್ಲೋಡ್ ಮಾಡ್ಬೋದು. ಅಂತಂದರೆ ಅದು ಟೈಮ್ ತಗೊಳುತ್ತೆ ಬರೋದಕ್ಕೆ. ಬಟ್ ಈ ಖಾತೆಗೆ ಅಪ್ಲೈ ಮಾಡೋದಕ್ಕೆ ಮ್ಯಾಕ್ಸಿಮಮ್ 5 to 10 minutes. ನೀವು ಅಲ್ಲಿಗೆ ಹೋದರೆ, ಯಾಕಂದರೆ ಸರ್ವರ್ ಬ್ಯುಸಿ ಅಂತ ಹೇಳಿಬಿಟ್ಟು ನೀವು ಸೇವಾ ಸಿಂಧು ಆ್ಯಪು ಅಲ್ಲೆಲ್ಲನೂ ಹೋಗ್ಬಿಟ್ಟು ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ನಾನು ಅದಕ್ಕೆ ಒಂದು ಬೆಟರ್ ಸೊಲ್ಯೂಷನ್ ಅನ್ನೋದನ್ನು ನಾನು ನಿಮಗೆ ಕೊಡ್ತೇನೆ. ಏನಂತಂದರೆ ನೋಡಿ, ನಿಮಗೆ ವೆಬ್ಸೈಟ್ ಹೇಳ್ತೀನಿ, bbmp.karnataka.gov.in bbmp.karnataka karnataka.gov.in ಈ ವೆಬ್ಸೈಟಿಗೆ ಹೋಗ್ಬಿಟ್ಟು ನೀವು ನಿಮಗೆ ಬೇಕಾಗಿರೋ ಡಾಕ್ಯುಮೆಂಟ್ಸ್ ಇಷ್ಟೇನೆ. ನಿಮ್ಮದು ಮದರ್ ಡಾಕ್ಯುಮೆಂಟು ಮೀನ್ಸ್ ನಿಮಗೆ ಯಾವ ಥರ ಬಂದಿದೆ ಪ್ರಾಪರ್ಟಿ ಅನ್ನೋದು, ಸೇಲ್ ಡೀಡಾ ಗಿಫ್ಟ್ ಡೀಡಾ ಯಾವ ಥರ ಬಂದಿದೆ ಅನ್ನೋದೊಂದು ಕಾಪಿ, ಅದನ್ನು ನೀವು ಜೆರಾಕ್ಸ್ ಮಾಡಿ ಸ್ಕ್ಯಾನ್ ಮಾಡಿ ಇಟ್ಕೋಬೇಕು. ಜೆರಾಕ್ಸ್ ಅಲ್ಲ, ಸ್ಕ್ಯಾನ್ ಮಾಡಿ ಇಟ್ಕೋಬೇಕು. ಅದು ಇಷ್ಟು MB ಅಂತ ಇರುತ್ತೆ, ನಿಮಗೆ 2 MB ಏನೇ ಇದೆ ಅದು ಅದರೊಳಗಡೆನೇ ಇರಬೇಕು. ಇಲ್ಲ ಅಂತಂದರೆ ಅದು ಅಪ್ಲೋಡ್ ತೊಗೊಳ್ಳಲ್ಲ. ಒಂದು ಮತ್ತು ಲೇಟೆಸ್ಟ್ EC ಎನ್ಕಂಬರೆನ್ಸ್ ಸರ್ಟಿಫಿಕೇಟ್, ನಿಮ್ಮ ಸೈಟು ಅಥವಾ ನಿಮ್ಮ ಮನೆಯದು ಎನ್ಕಂಬರೆನ್ಸ್ ಸರ್ಟಿಫಿಕೇಟ್ ಮಸ್ಟ್ ಆ್ಯಂಡ್ ಶುಡ್ ಈ ಡಾಕ್ಯುಮೆಂಟ್ಸು. ಮತ್ತು ಯಾವುದು ಪ್ರಾಪರ್ಟಿಗೆ ನೀವು ಖಾತೆ ಮಾಡಿಸ್ಬೇಕು ಆ ಪ್ರಾಪರ್ಟಿದು ಫೋಟೋ, ಆ ಪ್ರಾಪರ್ಟಿ ಫೋಟೋ ಬೇಕೇ ಬೇಕು.
ಯಾಕಂದರೆ ಯಾವ ಪ್ರಾಪರ್ಟಿಗೆ ಅಂತ ಮಾಡಬೇಕಲ್ಲ. ಇಲ್ಲಿವರೆಗೂ ಮಾಡಿರೋದಾದರೆ ನಿಮಗೆ ಇವಾಗ ಏನಾದರೂ ಖಾತಾ ಮಾಡಿ ಇವಾಗ ರೈಟಿಂಗ್ ಖಾತಾ ಅದಿತ್ತು ಅಂತಂದರೆ ನೆಕ್ಸ್ಟ್ ಏನು ನೀವು ಇದು ಮಾಡೋಕೆ ಹೋಗಬೇಡಿ. ಅದೇ ಖಾತಾದಲ್ಲೇನೆ ನೀವು ನೆಕ್ಸ್ಟ್ ಇದು ಮಾಡ್ಕೊಳ್ಬೋದು. ಯಾಕಂದರೆ ಎ ಖಾತಾ ಆಗಿರೋವು, ಬಿ ಖಾತಾ ಆಗಿರೋವು ಅವೆಲ್ಲನೂ ನೀವು ನಾನು ಹೇಳ್ತೀನಿ. ಅದು ಎ ಖಾತಾ ಯಾವುದಕ್ಕೆ ಬಂದಿದೆ, ಬಿ ಖಾತಾ ಯಾವುದಕ್ಕೆ ಬಂದಿದೆ, ಯಾವುದಕ್ಕೆ ಬರುತ್ತೆ ಎ ಖಾತಾ, ಯಾವುದಕ್ಕೆ ಬಿ ಖಾತಾ ಬರುತ್ತೆ ಅನ್ನೋದು ಕೂಡ ನಾನು ಸಂಕ್ಷಿಪ್ತವಾಗಿ ಹೇಳ್ತೇನೆ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅದ್ರ ಬಗ್ಗೆ ಮಾತಾಡೋಣ. ಇವಾಗ ಇದು ಈ ಖಾತಾದ್ದು ಒಂದು ಗೊಂದಲ ಏನಿದೆ ಅದನ್ನು ನಾನು ಕ್ಲಿಯರ್ ಮಾಡ್ತೀನಿ. ಯಾರು ಟೆನ್ಷನ್ ತಗೋಬೇಡಿ. ಯಾಕಂದರೆ ಅಯ್ಯೋ ನಮ್ಮ ಖಾತಾ ಇಲ್ಲ, ನಮ್ಮ ಖಾತಾ ಮಾಡಲ್ಲ, ಇದೆಲ್ಲನೂ ಇಲ್ಲ. ಇವಾಗ BBMPನಲ್ಲಿ ಬಿ ಖಾತಾ ಇರೋವನ್ನೆಲ್ಲನೂ ಹೆಂಗೆ ನೀವು ಈ ಖಾತಾ ಹೋಗಿ ಮಾಡಿಸ್ತಾ ಇದ್ರಿ, ಅದೇ ಥರನೇ ನಿಮ್ಮ ಖಾತಾ ಇಲ್ಲದೆ ಇರೋ ಅಂಥವು ಕೂಡ ನೀವು ಟ್ಯಾಕ್ಸ್ ಎಲ್ಲ ಕಟ್ಟಿ ನಿಮಗೆ ಅದಕ್ಕೂ ಕೂಡ ಖಾತಾ ಮಾಡ್ಕೊಳ್ಬೋದು. ಏನೇನು ಬೇಕು ಅಂದರೆ ಮದರ್ ಡಾಕ್ಯುಮೆಂಟ್ ಮೀನ್ಸ್ ಸೇಲ್ ಡೀಡ್ ಅಥವಾ ಗಿಫ್ಟ್ ಡೀಡ್ ಏನಾಗಿರುತ್ತೆ, ನಿಮಗೆ ಯಾವ ಥರ ಪ್ರಾಪರ್ಟಿ ಬಂದಿರುತ್ತೆ ಅನ್ನೋದು ಒಂದು, ಮತ್ತು ಪ್ರಾಪರ್ಟಿ ಫೋಟೋ ಒಂದು, ಮತ್ತು ನಿಮ್ಮದು ಆಧಾರ್ ಕಾರ್ಡ್ ಮಸ್ಟ್ ಆ್ಯಂಡ್ ಶುಡ್ಡು, ಆಧಾರ್ ಕಾರ್ಡ್ ಕಾಪಿ ಒಂದು, ಮತ್ತು ನಿಮ್ಮ ಹೆಸರಿಗೆ ಏನಾದರೂ ಬೆಸ್ಕಾಮ್ ಬಿಲ್ ಬಂದಿರುತ್ತಲ್ಲ, ಆ ಬೆಸ್ಕಾಮ್ ಬಿಲ್ದು ಆ ಬೆಸ್ಕಾಮ್ ID ನಂಬರ್ ಇಷ್ಟೂ ನೀವು ಜೆರಾಕ್ಸ್ ಮಾಡಿ ಸ್ಕ್ಯಾನ್ ಮಾಡಿ ಇಟ್ಕೊಂಡು ಇಷ್ಟು ಡಾಕ್ಯುಮೆಂಟನ್ನು ಅಪ್ಲೋಡ್ ಮಾಡಿದ್ರೆ ಎಲ್ಲಿಗೆ ಹೋಗಿ ಅಪ್ಲೋಡ್ ಮಾಡಬೇಕು ಹೇಳಿ, www.bbmp.karnataka.gov.in ಅನ್ನೋ ವೆಬ್ಸೈಟಿಗೆ ಹೋಗಿ ನೀವು ಇವು ಎಲ್ಲ ಡಾಕ್ಯುಮೆಂಟನ್ನು ಅಪ್ಲೋಡ್ ಮಾಡಬೇಕು. ಇದು ಒಂದು BBMP ನಿಮಗೆ ಕೊಡ್ತಾ ಇರುವಂಥ ಸದಾವಕಾಶ. ಅದನ್ನು ನೀವು ಎಲ್ಲರೂ ಸದುಪಯೋಗ ಪಡಿಸ್ಕೊಳ್ಳಿ. ಯಾಕಂತಂದರೆ ಒಂದು ಆ ವೆಬ್ಸೈಟಿಗೆ ಹೋಗಿ ನಿಮಗೆ ಖಾತಾ ಸೇವೆಗಳು ಅಂತ ಇರುತ್ತೆ. ಆ ಖಾತಾ ಸೇವೆಗಳನ್ನು ಕ್ಲಿಕ್ ಮಾಡಿದ್ರೆ ಅಲ್ಲಿ ನಿಮಗೆ ಫುಲ್ ಡೀಟೇಲ್ಸ್ ಎಲ್ಲ ಕೇಳುತ್ತೆ. ಯಾಕಂತಂದರೆ ಅದು ಇನ್ನೂ ನೆನ್ನೆ ಅನೌನ್ಸ್ ಮಾಡಿದ್ದಾರೆ. ಅದು ಇನ್ನೂ ಆಪ್ಷನ್ ಆಕ್ಟಿವೇಟ್ ಆಗಿಲ್ಲ. ಅದು ಆಕ್ಟಿವೇಟ್ ಆದ ತಕ್ಷಣವೇ ನಾನು ನಿಮಗೆ ಸ್ಕ್ರೀನ್ ರೆಕಾರ್ಡಿಂಗನ್ನು ತೋರಿಸ್ತೇನೆ. ಯಾಕಂದರೆ ಯಾರೂ ಗೊಂದಲ ಇಟ್ಕೋಬೇಡಿ. ಪ್ರತಿಯೊಂದಕ್ಕೂ ಸೊಲ್ಯೂಷನ್ ಇದೆ ಫ್ರೆಂಡ್ಸ್, ಪ್ರತಿಯೊಂದಕ್ಕೂ ಸೊಲ್ಯೂಷನ್ ಇದೆ. ವರಿ ತಗೋಬೇಡಿ. ಗೌರ್ನಮೆಂಟ್ ಅವ್ರು ಏನೇ ತರಬೇಕಂದ್ರೆ ಕೂಡ ಅದು ಪ್ರೀವಿಯಸ್ ಇದಾಗಿರುತ್ತೆ, ಅಂಥದ್ದೇ ತರಬೇಕು ಅವರು. ಇಲ್ಲ ಬೇರೆ ಹೊಸ್ದಾಗಿ ಅವ್ರು ಹೆಂಗೆ ಕಂಡುಹಿಡಿಯೋಕ್ಕೇನಾಗಲ್ಲ. ಅದರಿಂದ ಇವಾಗ ಸಕಾಲದಲ್ಲೂ ಸೇವಾ ಸಿಂಧುನಲ್ಲೂ ನೀವು ಯಾವ ಥರ ಅಪ್ಲೈ ಮಾಡ್ತಾಯಿದ್ರಿ ಅದೇ ಥರನೇ ಇಲ್ಲಿ ಕೂಡ ಏನಂದರೆ ಇಲ್ಲಿ ನಿಮಗೆ ಟ್ಯಾಕ್ಸ್ ರಿಸಿಪ್ಟ್ ಕೇಳಲ್ಲ. ಅಲ್ಲೆಲ್ಲನೂ ಮಸ್ಟ್ ಆ್ಯಂಡ್ ಶುಡ್ ಟ್ಯಾಕ್ಸ್ ರಿಸಿಪ್ಟ್ ಕೇಳ್ತಾ ಇತ್ತು. ಇದು ಖಾತಾ ಇಲ್ಲದೆ ಇರೋರಿಗೆ ಮಾತ್ರನೇ ಇದು. ಯಾಕಂತಂದರೆ ಅದು ಎಷ್ಟು ಜನಕ್ಕೆ, 5 ಲಕ್ಷ ಜನಗಳಿಗೆ, 5 ಲಕ್ಷ ಪ್ರಾಪರ್ಟಿಗೆ, 5 ಲಕ್ಷ ಪ್ರಾಪರ್ಟಿಗೆ ಅಂದರೆ ಒಂದು ಅಂದಾಜು ಸರ್ವೆ ಆಗಿದೆ. ಆ ಅಂದಾಜು ಸರ್ವೆ ಪ್ರಕಾರ 5 ಲಕ್ಷ ಪ್ರಾಪರ್ಟಿಗೆ ಖಾತೆನೇ ಇಲ್ಲ. ಅಂಥ ಪ್ರಾಪರ್ಟಿಗಳಿಗೂ ಕೂಡ ಖಾತೆ ಮಾಡಬೇಕು ಅಂತ ಹೇಳಿಬಿಟ್ಟು ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲನೂ ಅನೌನ್ಸ್ ಮಾಡಿ ಮಾಡಿದ್ದಾರೆ. ಅದನ್ನು ಎಲ್ಲರೂ ಸದುಪಯೋಗ ಪಡಿಸ್ಕೊಳ್ಳಿ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, www.bbmp.karnataka.gov.in ಈ ವೆಬ್ಸೈಟಿಗೆ ಹೋಗಿ ನೀವು ಖಾತಾ ಸೇವೆಗಳು ಅಂತ ಇರುತ್ತೆ. ಆ ಖಾತಾ ಸೇವೆಗಳ ಹತ್ರ ನೀವು ಕ್ಲಿಕ್ ಮಾಡಿದ್ರೆ ನಿಮಗೆ ಫುಲ್ ಡೀಟೇಲ್ಸ್ ಎಲ್ಲನೂ ಕೇಳುತ್ತೆ. ಏನಾದರೂ ಇತ್ತು ಅಂತಂದರೆ ನನಗೆ ವಾಟ್ಸಪ್ ಆದರೂ ಮಾಡಿ, ಇಲ್ಲ ಅಂತಂದರೆ ನೀವು ಕಮೆಂಟಲ್ಲಾದರೂ ಕೇಳಿ, ನಾನು ಅದಕ್ಕೆ ಕ್ಲಾರಿಫಿಕೇಷನ್ ಕೊಡ್ತೀನಿ. ಮತ್ತು ವೆಬ್ಸೈಟ್ ಕೂಡ ನನ್ನ ಲಿಂಕಲ್ಲಿ ಹಾಕಿರ್ತೀನಿ. ಓಕೆ, ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.